ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಧಾರಾವಾಹಿಯ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆಗಳಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಗ್ನಿ ಮತ್ತು ಸಾಕ್ಷಿ ನಡುವೆ ಯಾರೇ ಬಂದ್ರೂ ಅಗ್ನಿ ಮತ್ತು ಸಾಕ್ಷಿ ಒಂದಾಗೋದಂತೂ ಅಡ್ಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸಂಚಿಕೆ ಅಂತ ಹೇಳ್ಬೋದು. ಸಂಚಿಕೆ ಆರಂಭದಲ್ಲೇ ಈ ಕಡೆ ರಾಜು ಏನೋ ನನಗಿಷ್ಟ ಸಾಕ್ಷಿ ಅಂತ ಹೇಳ್ಬಿಡ್ತಾರೆ, ಆದರೆ ಸಾಕ್ಷಿಗೂ ಅದಿಷ್ಟ ಇರಬೇಕಲ್ವಾ. ಸಾಕ್ಷಿ ಏನೂ ಮಾತಾಡಲ್ಲ. ಏನಪ್ಪ ನೀನು ಈ ಥರ ನಿಂತ್ಕೊಂಡು ಹೇಳ್ತಾ ಇದೆಯಲ್ಲ, ಏನು ಅನ್ಸಲ್ವಾ, ಇದು ಹೆಣ್ಮಕ್ಳಿರೋ ಮನೆ ಅಂತೇಳ್ಬಿಟ್ಟು ಈ ಕಡೆ ಸಾಕ್ಷಿ ಅವ್ರ ಮಾವ ಹೇಳ್ತಿರ್ತಾರೆ. ಇಲ್ಲ ಅಂಕಲ್, ಸಾಕ್ಷಿಗೆ ಇಷ್ಟೊಂದೆಲ್ಲ ಬೈಬೇಕಾದ್ರೆ ನಾನು ನೋಡ್ಕೊಂಡಿರೋಕ್ಕಾಗಲಿಲ್ಲ, ಅದಕ್ಕೆ ಯಾರೋ ಯಾಕೆ ಹೇಳಬೇಕು, ಅದಕ್ಕೆ ನಾನೇ ನೇರವಾಗಿ ಸಾಕ್ಷಿ ಅವ್ರ ಮುಂದೆ ಮನೆಯವ್ರ ಮುಂದೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ರಾಜು ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಈ ನಿಕ್ಕಿ ಬಂದ್ಬಿಟ್ಟು ಇವರಿಬ್ಬರ ಹತ್ರ ಮಾತಾಡ್ತಾ ಇರ್ತಾಳೆ. ಸೊ ಇವತ್ತು ಆ ಸಾಕ್ಷಿಗೆ ಶೇಪ್ ಔಟ್ ಆಗೋದಂತೂ ಗ್ಯಾರಂಟಿ. ನಮ್ಮ ಆಫೀಸಲ್ಲಿ ಅವಳಿಗೆ ಯಾವ ರೀತಿ ಟೀಸ್ ಮಾಡ್ತಾರೆ ಮತ್ತು ಯಾವ ರೀತಿ ಹಂಗಿಸ್ತಾರೆ ಅಂದರೆ ಅವಳು ಪಕ್ಕ ಕೆಲಸ ಬಿಡ್ತಾಳೆ ಅಂದಾಗ, ಹಂಗಂತ್ಯ ನಿಕ್ಕಿ ಅಂದಾಗ, ಹೌದು ಮತ್ತು ಒಂದು ಹೆಣ್ಣು ಹುಡುಗಿ ಒಂದು ನೈಟ್ ಪೂರ್ತಿ ಹುಡುಗನ ಜೊತೆ ಇದ್ದರೆ ಈ ಪ್ರಪಂಚ ಏನೆಲ್ಲ ಮಾತಾಡುತ್ತೆ ಗೊತ್ತಿಲ್ವಾ ನಿನಗೆ ಬ್ರೋ. ಸೊ ಇದು ಅಷ್ಟೇ, ಇದು ಹಂಗೆ ನಡೆಯೋದು. ಅಲ್ಲಿ ನಡೆಯೋ ಗಾಸಿಪ್ಗಳಿಗೆ ಅವಳು ಆ ಒಂದು ಆಫೀಸ್ ಬಿಟ್ಟು ಹೊಡೋಗ್ಬಿಡ್ತಾಳೆ ಅಂತೇಳ್ಬಿಟ್ಟು ಈ ಮಲ್ಲಿಕಾ ಇವ್ರ ಮೂವರು ಸಹ ಮಾತಾಡ್ಕೊತಿರ್ತಾರೆ. ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಲ್ಲಿಕಾ ಹೇಳಿರ್ತಾಳೆ. ಇನ್ನು ಸಾಕ್ಷಿ ರಾಜು ಹೇಳಿದ ಮಾತಿಗೆ ಏನೂ ಸಹ ರೆಸ್ಪಾನ್ಸ್ ಮಾಡಲ್ಲ. ಈ ಮಂಜರಿ ಸುಮ್ಮನೆ ಬಿಡಬೇಕಲ್ಲ ಅಲ್ಲಿಗೆ. ಓಹೋ ಸೂಪರ್ ಕಣೋ, ಚಪ್ಪಾಳೆ ಹೊಡಿಬೇಕು ನಿನಗೆ. ನಮ್ಮನೆಗೆ ಬಾಡಿಗೆಗೆ ಬಂದು ನಮ್ಮನೆ ಹುಡುಗಿನೇ ಪಟಾಯಿಸ್ಕೊಳಕ್ಕೆ ನೋಡ್ತಾ ಇದ್ದೆ. ನೋಡಿದೆ ನಮ್ಮ ಸಾಕ್ಷಿ ನಿನ್ನ ಮೇಲೆ ಎಷ್ಟು ಜನಕ್ಕೆ ಮೋಹ ಆಗುತ್ತೆ ಅಂತ. ನೋಡಿದ್ರೆ ನನ್ನ ಮಗನ ಮನೆಯವ್ರ ಮುಂದೆನೇ ನೀನು ಇಷ್ಟ ಅಂತ ಹೇಳ್ತಾ ಇದ್ದಾನೆ. ಇಲ್ಲೇ ತಿಳ್ಕೊ, ನಿನ್ನ ನೋಡಿ ಯಾರ್ಯಾರೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಮಂಜರಿ ಹೇಳ್ತಾ ಇರ್ತಾಳೆ. ಆಂಟಿ ಆ ಥರ ಎಲ್ಲ ಮಾತಾಡಬೇಡಿ, ನಾನೇನು ತಪ್ಪು ಮಾಡಿಲ್ಲ. ಸಾಕ್ಷಿ ಅವರು ನನ್ನ ಹತ್ರ ಯಾವತ್ತೂ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ಲ. ನಾನು ಪ್ರೀತಿ ಮಾಡ್ತಾಯಿದ್ದೀನಿ ಸಾಕ್ಷಿಯವ್ರನ್ನ, ಅದನ್ನು ಎಲ್ಲರ ಮುಂದೆ ಹೇಳಿದ್ದೀನಿ. ಹಂಗಂತ ಸಾಕ್ಷಿಯವ್ರು ಒಪ್ಕೊಬೇಕು ಅಂತ ಇಲ್ಲ, ಅವ್ರ ಇಷ್ಟನ ಅವರು ಟೈಮ್ ತಗೊಂಡು ಹೇಳ್ಬೋದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಮಾವ ನನಗೆ ಕೆಲ್ಸಕ್ಕೆ ಟೈಮ್ ಆಯಿತು ಅಂತೇಳ್ಬಿಟ್ಟು ಸಾಕ್ಷಿ ಅಲ್ಲಿಂದ ಹೊಟ್ಬಿಡ್ತಾಳೆ. ಏಯ್ ಗೊತ್ತಾಗ್ಲಿಲ್ವಾ ನಿನಗೆ, ಸಾಕ್ಷಿ ಹೋಗಿದ್ರಲ್ಲೇ ಅವಳಿಗೆ ನಿನ್ನ ಮೋರೆ ಕಂಡ್ರೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ನಿನ್ನ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸರಿ. ಮನೇಲಿ ಬಾಡಿಗೆಗಿದೆಯೇನೋ ಆ ಕೆಲಸ ಮಾಡ್ಕೊಂಡೋಗು, ಅದು ಬಿಟ್ಟು ಹುಡುಗಿ ಇಷ್ಟ ಅದಿಷ್ಟ ಅಂತೇಳ್ಬಿಟ್ಟು ಇಲ್ಲಿಗೆ ಪದೇ ಪದೇ ಬರ್ತಿರ್ಬೇಡ ಅಂತೇಳ್ಬಿಟ್ಟು ಮಂಜರಿ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನು ನಮ್ಮ ಆಫೀಸ್ಗೆ ಸಾಕ್ಷಿ ಬಂದಿದ್ದ ತಕ್ಷಣವೇ ಅಲ್ಲಿದ್ದಂಥ ಲೀನಾ ಸ್ಟಾರ್ಟ್ ಮಾಡ್ತಾಳೆ. ಓಹೋ ಏನು ಸಾಕ್ಷಿ ಮೇಡಮ್ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ, ಈಗ ತಾನೇ ಹೋದ್ರಾ, ಆಗಲೇ ಬಂದುಬಿಟ್ರಾ, ಅಯ್ಯೋ ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನಿಸುತ್ತೆ, ಕಣ್ಣೆಲ್ಲ ಇಷ್ಟೊಂದು ಕೆಂಪಾಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಇವಳು ಟೀಸ್ ಮಾಡೋಕ್ಕೆ ಇವಳ ಹತ್ರ ಮಾತಾಡ್ತಾ ಇರ್ತಾಳೆ. ಸಾಕ್ಷಿ ಹತ್ರ ಏನು ಮಾತಾಡ್ತಿದ್ದೀರಾ ನೀವು ಅಂದಾಗ, ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಮೇಡಮ್, ನಿಮಗಂತೂ ದೊಡ್ಡ ಬಾಸ್ ಅಂದರೆ ತುಂಬ ಇಷ್ಟ, ಅವ್ರಿಗೆ ನೀವೇ ಇಲ್ಲಿ ಬಾಸ್ ಆಗಿಬಿಟ್ಟಿದ್ದೀರಾ. ಅವರು ನಿಮ್ಮ ಮಾತನ್ನ ಕೇಳ್ತಾರೆ, ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾಯಿತು, ಈಗ ಚಿಕ್ಕ ಬಾಸ್ನು ಬುಟ್ಟಿಗೆ ಹಾಕ್ಕೊಂಡಿದ್ದೀರಾ. ಅಲ್ಲ ನೈಟೆಲ್ಲ ನೀವಿಬ್ಬರು ಸೇರಿಕೊಂಡು ಅಲ್ಲಿ ಏನು ಮಾಡಿದ್ರ ಮೇಡಮ್, ನಮ್ಮ ಹತ್ರ ಶೇರ್ ಮಾಡಿ, ನಮಗೆ ಕೇಳೋಕ್ಕೆ ತುಂಬ ಆಸೆ ಇದೆ. ಅಲ್ಲ ನೀವು ಮತ್ತು ಸರ್ ಸೇರಿಕೊಂಡು ಏನೆಲ್ಲ ಮಾಡಿದ್ರಿ, ಅದರಲ್ಲೂ ಮಳೆ ಚಳಿ ಅಂತೇಳ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಿರ್ತಾಳೆ. ಏನು ಮಾಡಿದ್ರಿ ಅಂತ ಕೇಳ್ತಾನೆ ಇರ್ತಾಳೆ. ಆವಾಗ ಅಗ್ನಿ ಬಂದು ಇವಳು ಮಾತಾಡ್ತಿರೋ ಮಾತುಗಳನ್ನೆಲ್ಲನೂ ಸಹ ಕೇಳಿಸ್ಕೊತಾ ಇರ್ತಾಳೆ. ಅಲ್ಲ ನೀವಿಬ್ಬರೇ ಸೇರ್ಕೊಂಡು ಅಲ್ಲಿಗೆ ಏನು ಮಾಡ್ತಾಯಿದ್ರಾ ಅಂಥದ್ದನ್ನ ಅಂತೇಳಿ ಅಗ್ನಿ ಇತ್ತೋನು, ಅದನ್ನು ನಾನು ಹೇಳ್ತೀನಿ ಇಲ್ಲಿನ ಮೇಡಮ್, ಈ ಕಡೆ ತಿರುಗಿ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಈ ಕಡೆ ಅಗ್ನಿಗೆ ಬಂದಿರೋ ಕೋಪಕ್ಕೆ ಇಲ್ಲಿ ನಂಗೆ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಏನಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಮನೇಲಿ ಅಕ್ಕ ತಂಗಿರಿಲ್ವಾ, ಸರಿ ಆಯಿತು ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇವಾಗ ಸಾಕ್ಷಿ ಹತ್ರ ಕೇಳ್ತಾ ಇದೆಯಲ್ಲ ಏನು ಮಾಡ್ತಿದ್ದೆ ಅಂತ, ನೀನೇನಾದರೂ ಒಂದು ದಿನ ಲಾಕ್ ಆಗಿಬಿಟ್ಟು ಆಫೀಸಲ್ಲಿ ನಾನು ನೀನೇ ಅಲ್ಲಿ ಮೇಲಿದ್ದೆ ಅಂತ ಅನ್ಕೋ, ಅವಾಗ ನಾನು ನೀನು ಏನು ಮಾಡ್ತಿದ್ವಿ ನೋಡೋಣ ಹೇಳು ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಅದು ಸರ್ ಅಂದಾಗ, ಸಾಕು ಶಟಪ್ ಮುಚ್ಚ್ರಿ ಬಾಯ್ನ, ಈ ಕಡೆ ಚಿಕ್ಕಿ ಪಿ ಎ ಅಂತ ನಾನು ಇಷ್ಟಕ್ಕೆ ಮಾತಾಡ್ತಿದ್ದೀನಿ. ಒಂದು ಹೆಣ್ಮಗು ಬಗ್ಗೆ ಈ ರೀತಿ ಮಾತಾಡಬೇಕಾದ್ರೆ ನೀವು ಒಂದು ಹೆಣ್ಣು ಅನ್ನೋದು ಅರ್ಥನೇ ಆಗಲಿಲ್ವಾ ನಿಮಗೆ? ಅಲ್ಲ ಅಷ್ಟು ಬಿಡಿಸಿ ಒತ್ತಾಯದ ಮುಂದೆ ಇಷ್ಟು ಜನದ ಮುಂದೆ ಆ ಹುಡುಗಿ ಹತ್ರ ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಲ್ಲ, ಏನು ಮಾಡಿದ್ರೆ ಅಂತ ನೀವು ಅದೇ ಅವಳ ಜಾಗದಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ, ಹೇಳ್ರಿ ಉತ್ತರ ಇದಕ್ಕೆ ಹೇಳ್ರಿ ಅಂತೇಳ್ಬಿಟ್ಟು ಈ ಕಡೆ ಅಗ್ನಿ ಹೇಳ್ತಾ ಇರ್ತಾನೆ. ಇನ್ನು ಮಲ್ಲಿಕಾ ಇದ್ದೋಳು, ಅಯ್ಯೋ ಬಿಡು ಅಗ್ನಿ, ಇದು ಇವಳ ಹತ್ರ ಏನು ಮಾತು, ಇವೆಲ್ಲ ಗಾಸಿಫ್ ಎಲ್ಲ ಕಾಮನ್ ಅಂದಾಗ, ಇಲ್ಲ ಚಿಕ್ಕಿ ಇದಿಲ್ಲೇ ಕ್ಲಿಯರ್ ಆಗಬೇಕು ಅಂತೇಳ್ಬಿಟ್ಟು, ನೋಡಿ ನೀವೆಲ್ಲ ಹೋಗಿ ಸ್ಟಾಫ್ನ ಅಂತ ಹೇಳ್ತಾರೆ. ಬೇಡ ಯಾರು ಹೋಗ್ಕೊಡ್ದು, ಎಲ್ಲ ಇಲ್ಲೇ ಇರಬೇಕು. ಸಾಕ್ಷಿ ನೆನ್ನೆ ಇಲ್ಲೇ ನಾನು ಮತ್ತು ಸಾಕ್ಷಿ ಲಾಕ್ ಆಗಿದ್ವಿ, ಆ ಸಾಕ್ಷಿ ಅಲ್ಲಿ ಯಾರು ಇಲ್ದಿದ್ದ ಕಾರಣ ನಾವು ಅಲ್ಲೇ ಉಳ್ಕೋಬೇಕಾಗಿತ್ತು. ಅದಕ್ಕೆ ಇವಳು ಒಂದು ಹೆಣ್ಣು ಹುಡುಗಿ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾಳೆ ಅಂದರೆ ಅವಳು ಬೇರೆ ಕಡೆ ಮಕ ಎತ್ಕೊಂಡು ತಿರ್ಗೋಕ್ಕಾಗುತ್ತಾ? ಇವ್ರ ಮನೇಲಿ ಅಕ್ಕ ತಂಗಿರಿದ್ರೆ ಅದೇ ರೀತಿ ಮಾತಾಡ್ತಿದ್ದ, ಎಷ್ಟು ಧೈರ್ಯ ಇದ್ದರೆ ಈ ಥರ ನಡ್ಕೊತೀರಾ ನೀವು ಅಂತೇಳ್ಬಿಟ್ಟು ಅಗ್ನಿ ಸರಿಯಾಗಿ ಲೀನಾ ಅನ್ನೋಳಿಗೆ ಮಕ್ಕ ಹೋಗಿತಾ ಇರ್ತಾನೆ. ಇನ್ನು ಈ ಮನೆಯಲ್ಲಿ
ಮಂಜರಿ ಮಕ್ಕಳು ಅಂತೂ ಸುಮ್ಮನೆ ಅದ್ದಿಗೆ ನಿಲ್ತಾನೆ ಇಲ್ಲ. ಅಲ್ಲ ಕೆಲಸ ಇಲ್ವೇನೆ, ಕಾಲೇಜ್ಗೆ ಹೋಗ್ದಂಗೆ ಏನೇ ಮಾತಾಡ್ತಿದ್ದೀಯ ಅಂದಾಗ ಆ ರಾಜು ಬಗ್ಗೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ವಲ್ಲೇ. ಅಲ್ಲ ಆ ರಾಜು ಸಾಕ್ಷಿ ಇಷ್ಟ ಅಂತ ಹೇಳ್ಬಿಟ್ಟ, ಅವ್ನು ಯಾರು ಏನು ಎತ್ತ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಿರ್ತಾರೆ. ಏಯ್ ಏನ್ರೆ ಮಾಡ್ತಾ ಇದ್ದೀರಾ, ಕಾಲೇಜ್ ಇಲ್ವೇನೆ, ನಿಂಗೆ ಕೆಲಸ ಇಲ್ವ ಅಂದಾಗ ಕಾಲೇಜ್ ರಜಾ ಅಮ್ಮ ನನಗೆ ಹೋಮ್ ಫಾರ್ ವರ್ಕ್ ಅಂದಾಗ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂದಾಗ, ಅಮ್ಮ ಆ ರಾಜು ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಕಣಮ್ಮ, ನೋಡಿದ್ರೆ ಅವ್ನು ಸ್ವಲ್ಪ ಚೆನ್ನಾಗೇ ಇರಂಗೆ ಅವನೇ, ಆದರೆ ಅವ್ನು ಹಿನ್ನೆಲೆ ನಮ್ಗೆ ಗೊತ್ತಾತಿಲ್ವಲ್ಲ ಅಂದಾಗ, ಏಯ್ ಅವನ ಬಗ್ಗೆ ತಿಳ್ಕೊಂಡು ನಾವೇನೇ ಮಾಡಬೇಕು, 20,000 ಅಡ್ವಾನ್ಸ್ ಕೊಟ್ಟವನೆ, 10,000 ಬಾಡಿಗೆ ಕೊಡ್ತಾನೆ, ಅಷ್ಟು ಸಾಕು ನನಗೆ, ಅದು ಬಿಟ್ಟು ಬೇರೆ ಏನು ಬೇಡ ಅಂದಾಗ, ಅಮ್ಮ ಅವನದೊಂದು ಐಡಿಯಾ ಆದರೂ ಇಸ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇವ್ರು ಮೊದಲೇ ಚೆಂಗ್ಳು ಹುಡುಗಿರು ಆಡ್ದಂಗೆ ಆಡ್ತಾ ಇರ್ತಾರೆ. ಅವ್ನು ಯಾರು ಅಂತ ಕಂಡುಹಿಡಿಯೋಕ್ಕೆ ಇವು ಈ ಥರ ಮಾತಾಡ್ತಿರ್ತವೆ. ಇನ್ನು ಲೀನಾಗೆ ಉಗಿದು ಉಪ್ಪಾಕ್ಬಿಡ್ತಾರೆ ನಮ್ಮ ಅಗ್ನಿಯವರು. ಇನ್ನೊಂದು ಸತಿ ಏನಾದರೂ ಸಾಕ್ಷಿ ವಿಚಾರಕ್ಕೆ ಹೋದರೆ ನಾನಂತೂ ಸುಮ್ಮನೆ ಬಿಡಲ್ಲ, ಅದರಲ್ಲೂ ನಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ ಈ ಥರ ನಡೀತಿದೆ, ಒಂದು ಹೆಣ್ಮಗು ಮೇಲೆ ಈ ಥರ ಕೆಟ್ಟದಾಗಿ ಮಾತಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮನ್ನೇ ಆ ಸ್ಥಾನದಲ್ಲಿ ಬಿಡ್ತೀನಿ ಕಣ್ರಿ, ನೀವು ಏನು ಮಾಡ್ತಿದ್ರ ಅಂತ ಹೇಳಿ, ಅವಾಗ ನಾನು ಉತ್ತರ ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲಿ ಕೋಪ ತಡೆಯೋಕ್ಕಾಗ್ತಿರಲ್ಲ. ಅಯ್ಯೋ ಏನು ಮಾಡೋದು, ಈ ಮಲ್ಲಿಕನೇ ಈ ಲೀನಾಗೆ ಹೇಳ್ಕೊಟ್ಟಿರ್ತಾಳೆ ಈ ರೀತಿ ಗಾಸಿಪ್ ಮಾಡಬೇಕು ಅಂತ. ಇವಳು PA ಆಗಿರ್ತಾಳೆ ಮಲ್ಲಿಕಾಗೆ. ಸೊ ಇನ್ನೇನಾದರೂ ಬಾಯಿಗೆ ಬಿಟ್ಬಿಟ್ಟಾಳು ಅಂತೇಳ್ಬಿಟ್ಟು ಮಲ್ಲಿಕಾ ಮುಂದೆ ಬಂದು ಅವಳ ಕೆನ್ನೆಗೆ ಸರಿಯಾಗಿ ಜಾಡಿಸ್ತಾಳೆ. ಎಷ್ಟು ಧೈರ್ಯ ಇದ್ದರೆ ನಿನಗೆ ಆ ಥರ ಒಂದು ಹುಡುಗಿ ಬಗ್ಗೆ ಮಾತಾಡ್ತೀಯಾ, ನೀನು ಒಂದು ಹೆಣ್ಣಾನೆ, ಹೆಣ್ಣಾಗಿ ಈ ರೀತಿ ನಾನು ನಡ್ಕೊಳ್ಳೋದು ಅಂತೇಳ್ಬಿಟ್ಟು ಕೆನ್ನೆಗೆ ಹೊಡಿತಾರೆ. ಸೊ ಆ ಸಾಕ್ಷಿ ಮತ್ತು ನಮ್ಮ ಅಗ್ನಿ ಇಬ್ಬರು ಸಹ ಲಾಕ್ ಆಗಿಬಿಟ್ಟಿತ್ತು ಅಂತ ಅಲ್ಲಿ ಸಿಗಾಕೊಂಡಿದ್ರಂತೆ. ಅದಕ್ಕೆ ಈ ರೀತಿ ಕೆಟ್ಟದಾಗಿ ಮಾತಾಡಬೇಕಾ, ಅದು ಒಂದು ಹೆಣ್ಣಾಗಿ ನೀನು ಅಂತೇಳ್ಬಿಟ್ಟು ಮಲ್ಲಿಕಾ ನಾಟಕ ಆಡ್ತಾ ಇರ್ತಾಳೆ. ನೀನು ಒಂದು ಎಣ್ಣೆ, ನೀನು ಈ ರೀತಿ ಎಲ್ಲ ನಡ್ಕೋಬಾರ್ದು ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಕೆನ್ನೆಗೆ ಹೊಡೆದ್ಮೇಲೆ, ನೋಡು ಇಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಇಲ್ಲೇನ ರೂಲ್ಸ್ಗಳಿಗೆ ತಕ್ಕ ಮಟ್ಟಾಗಿದ್ದರೆ ಸರಿ, ಇಲ್ಲ ಅಂದರೆ ಹೋಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಮಲ್ಲಿಕಾ ನಾಟಕನ ಆಡ್ತಾ ಇರ್ತಾಳೆ. ಇನ್ನು ನಮ್ಮ ಸಾಕ್ಷಿಗೆ ಅಗ್ನಿ ಹೇಳಿದಂಥ ಮಾತು, ಒಂದು ಹೆಣ್ಣಾಗಿ ಅವ್ರು ನನ್ನ ಜೊತೆ ಇದ್ದರು, ಪಾಪ ಅವ್ರು ಲಾಕ್ ಆದಮೇಲೆ ಅವ್ರ ಪಾಡ್ಗೆ ಅವರಿದ್ದರು, ನೀವು ಆ ಸ್ಥಾನದಲ್ಲಿ ನಿಂತಿದ್ರೆ ಗೊತ್ತಾಗ್ತಿತ್ತು. ಒಂದು ಬಡತನ ಕುಟುಂಬದಿಂದ ಬಂದಿರೋ ಹೆಣ್ಣು ಫ್ಯಾಕ್ಟ್ರಿ ಲಾಕ್ ಆಗಿಬಿಟ್ರೆ ನಿಮ್ಮ ಅರ್ಥದಲ್ಲಿ ಕೆಟ್ಟದೇ ಬಂದ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿರ್ತಾರಲ್ಲ. ಸೊ ಅದಕ್ಕೆ ಸಾಕ್ಷಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಈ ಮಲ್ಲಿಕಾ ಲೀನಾನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ನಂತರ ಎಲ್ಲರೂ ಸಹ ಹೋಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾರೆ. ಆದರೆ ಸಾಕ್ಷಿ ಕಣ್ಣೀರಿಗೆ ಅಗ್ನಿ ಹೆಂಗೋ ಒರೆಸೋ ಥರ ಆಗ್ತಾರೆ. ಅಗ್ನಿ ಹೋಗಿ ಮೇಲೆ ಒಂದು ಕ್ಯಾಬಿನಲ್ಲಿ ಕಾಫಿನ ಕುಡಿತಾ ಇರ್ತಾರೆ. ಅಲ್ಲಿಗೆ ಈ ಮಲ್ಲಿಕಾ ಮತ್ತು ಅವ್ಳ ಮಗ ಇಬ್ಬರು ಸಹ ಬರ್ತಾರೆ. ಬ್ರೋ ನೀನೇನು ಮಾಡಿದೆ ಕೆಲಸ, ಆ PA ಪಾರ ವಹಿಸ್ಕೊಂಡು ಹೋಗ್ಬಿಟ್ಟಲ್ಲ ಬ್ರೋ ಅಂತೇಳ್ಬಿಟ್ಟು ಇವನು ಮಾತಾಡೋಕ್ಕೆ ಹೋಗ್ತಾನೆ. ಶಟ್ ಟಾಪ್ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. PA ಅಲ್ಲ, ಬೇರೆ ಯಾರೇ ಹುಡುಗಿ ಇದ್ದಿದ್ರು ನಾನು ಅವ್ರ ಪರನೇ ಮಾತಾಡ್ತಿದ್ದೆ. ಅಲ್ಲ ನಾನು ಮತ್ತು ಸಾಕ್ಷಿ ನೆನೆ ಸಿಗಾಕೊಂಡಿದ್ದೀವಿ, ಒಪ್ಕೋತೀನಿ, ಹಂಗಂತ ಅಷ್ಟು ಚೀಪಾಗಿ ಮಾತಾಡೋದು ಅಂತೇಳ್ಬಿಟ್ಟು ನಿನಗೆ ಅರ್ಥ ಆಗಲ್ವಾ ಅಂತೇಳಿ ಅಗ್ನಿ ಇವನಿಗೆ ಸರಿಯಾಗಿ ಉಗಿತಾನೆ. ಆವಾಗ ಮಲ್ಲಿಕಾ ಇದ್ದೋಳು, ಏಯ್ ನಿನಗೆ ಗೊತ್ತಾಗಲ್ವೇನೋ, ಅಗ್ನಿನ ಅರ್ಥ ಮಾಡ್ಕೊಳ್ಳೋ, ನಮ್ಮ ಅಗ್ನಿನೇ ಬೇರೆ ನೀನೇ ಬೇರೆ, ಅಗ್ನಿ ಬೇರೆ ರೀತಿ ಯೋಚನೆ ಮಾಡ್ತಾನೆ, ಬೇರೆ ವೇಲೆ ಯೋಚನೆ ಮಾಡ್ತಾನೆ, ಅದಕ್ಕೆ ಅವ್ನು ನಂಗೆ ಇಷ್ಟ ಆಗೋದು, ನೀನು ಅವನ ಹತ್ರ ಕಲಿಬೇಕಾಗಿರೋದು ಇನ್ನೂ ತುಂಬ ಇದೆ. ಅಗ್ನಿ ನೀನೇನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀಯಾ, ನೀನು ನಿಮ್ಮ ಅಣ್ಣನ ಹತ್ರ ನೋಡಿ ಕಲ್ತ್ಕೋ ಅಂತೇಳ್ಬಿಟ್ಟು ಈ ಮಲ್ಲಿಕಾ ಹೇಳ್ತಾ ಇರ್ತಾಳೆ. ಓಕೆ ಚಿಕ್ಕಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಫೋನ್ ಬಂತು ಅಂದ್ಬಿಟ್ಟು ಅಲ್ಲಿಂದ ಅಗ್ನಿ ಮೂವ್ ಆಗಿಬಿಡ್ತಾರೆ. ಏನು ಮಾಮ್, ನೀನು ಅಣ್ಣನೂ ಬೈತಾನೆ, ನೀನು ಬೈತೀಯಾ, ನಾನು ಯಾವ ರೀತಿ ಇರಬೇಕು ಅಂತೇಳ್ಬಿಟ್ಟು ಮಗ ಹೇಳ್ತಿರ್ತಾನೆ. ನೋಡು ಅವನ ಮುಂದೆ ನಿನ್ನ ಬೈಯೋದು ಯಾಕೆ ಅಂದರೆ ಅವನಿಗೆ ನಾವಿಬ್ಬರು ಅವನ ಹತ್ರ ನಂಬಿಕೆನ ಉಳಿಸ್ಕೋಬೇಕು, ಅದಕ್ಕೆ ಮಾತ್ರ ನಾನು ನಿನ್ನ ಅವನ ಮುಂದೆ ಬೈಯೋದು. ನಂಬಿಕೆ ಉಳಿಸ್ಕೊಂಡ್ರೆ ತಾನೇ ಈ ಫ್ಯಾಕ್ಟ್ರಿ ಈ ಆಸ್ತಿ ಎಲ್ಲ ಒಡ್ಕೊಳಕ್ಕಾಗೋದು ಅಂತೇಳ್ಬಿಟ್ಟು ಈ ಮಲ್ಲಿಕಾ ಮಗುಂಗೆ ಹೇಳ್ತಾ ಇರ್ತಾನೆ. ಈ ಆಳಾದವನಿಗೆ ಆ ಸಾಕ್ಷಿ ಹತ್ರ ಆಗ್ತಾ ಇದ್ದಾಳೆ, ಆದಷ್ಟು ಬೇಗ ಅದನ್ನು ದೂರ ಮಾಡಬೇಕು ಅಂತ ಮಲ್ಲಿಕಾ ಪ್ಲ್ಯಾನ್ ಮಾಡ್ತಿರ್ತಾಳೆ. ಇನ್ನು ಕ್ಯಾಂಟೀನಲ್ಲಿ ಕುತ್ಕೊಂಡು ನಮ್ಮ ಸಾಕ್ಷಿ ಟೀ ಕುಡಿತಾ ಇರ್ತಾರೆ. ಆವಾಗ ಅಗ್ನಿ ಮಾತಾಡಿದಂಥ ಮಾತು ಸಾಕ್ಷಿ ಬಗ್ಗೆ, ಒಂದು ಹೆಣ್ಮಗು ಆಗಿ ಆ ರೀತಿ ಅವ್ರ ಹತ್ರ ಪ್ರಶ್ನೆ ಕೇಳ್ತಿರಲ್ಲ, ನಿಮಗೆ ಎಷ್ಟು ಮನಸ್ಸಲ್ಲಿ ಎಷ್ಟು ವಿಷ ಇರಬೇಕು. ಸೊ ಈ ವಿಷನ ಈ ಥರ ಎಲ್ಲ ಕಗ್ತಾರ ಬೇರೆ ಹೆಣ್ಮಕ್ಳ ಮೇಲೆ ಅಂತ ಮಾತಾಡಿದ್ರಲ್ಲ, ಆ ಮಾತು ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಅಲ್ಲಿಗೆ ಅದಿತಿ ಬರ್ತಾಳೆ. ಅದಿತಿ ಮ್ಯಾಮ್ ಬನ್ನಿ ಅಂದಾಗ, ನೋ ನಾನು ಬರಲ್ಲ ಅಂತ ಹೋಗ್ತಾ ಇರ್ತಾಳೆ. ಯಾಕೆ ಮ್ಯಾಮ್ ಏನಾಯಿತು, ನಾನು ನಿಮ್ಮ ಅಣ್ಣನ ಜೊತೆ ಜಗಳ ಆಡಿದೆ ಅಂತ ಕೋಪನ ಅಂದಾಗ, ನೋ ನೀವು ಜಗಳ ಆಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನ್ನ ಮ್ಯಾಮ್ ಅಂತ ಕರೆದಲ್ಲ ನಂಗೆ ಇಷ್ಟ ಆಗಲಿಲ್ಲ, ನನ್ನ ಹೆಸರು ಅದಿತಿ ಅಂತ ಕರೆದ್ರೆ ಸಾಕು ಅಂತೇಳ್ಬಿಟ್ಟು ಅದಿತಿ ಹೇಳ್ತಾಳೆ. ಸರಿ ಆಯಿತು ಅದಿತಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇವರಿಬ್ಬರು ಖುಷಿಯಾಗಿ ಮಾತಾಡಿಕೊಂಡು ಇರ್ತಾರೆ. ಇನ್ನು ಮನೆ ಹತ್ರ ರಾಜುದು ಅವ್ರ ಮಾವನ ಹತ್ರ ಮಾತಾಡೋಕ್ಕೆ ಬರ್ತಾನೆ. ಸರ್ ಒಂದು ಸ್ವಲ್ಪ ನಿಂತ್ಕೊಳ್ಳಿ ಸರ್ ಅಂದಾಗ,
ಏನಯ್ಯ ಇನ್ನೂ ಏನಾದರೂ ಬಾಕಿ ಉಳಿದಿದೆಯಾ ಅಂದಾಗ, ಸರ್ ದಯವಿಟ್ಟು ನನ್ನ ಕ್ಷಮಿಸಿ, ಮನೆಯವ್ರ ಮುಂದೆ ನಾನು ಸಾಕ್ಷಿ ಇಷ್ಟ ಅಂತ ಹೇಳಿದ್ದು ನಿಮಗೆಲ್ಲ ತಪ್ಪಾಗಿ ಕಾಣಿಸಿರ್ಬೋದು. ಆದರೆ ನಿಮ್ಮ ಹೆಂಡತಿ ಸಾಕ್ಷಿ ಮೇಲೆ ಯಾವ ರೀತಿ ಆಪಾದನೆಗಳನ್ನ ಹಾಕ್ತಿದ್ರೆ, ಆ ಕೆಟ್ಟ ಮಾತುಗಳನ್ನ ನನ್ನ ಕೈಲಿ ಕೇಳಿಸ್ಕೊಂಡು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನಾನು ಯಾವ ಅಧಿಕಾರ ಇಟ್ಕೊಂಡು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾನು ಸಾಕ್ಷಿ ನನಗಿಷ್ಟ ಅಂತ ಹೇಳ್ಬಿಟ್ಟು ಹೇಳಿದೆ ಅಂದಾಗ, ಆ ಹುಡುಗಿ ಎಷ್ಟು ಕಷ್ಟಪಟ್ಟು ಬಂದಿದ್ದಾಳೆ ಜೀವನದಲ್ಲಿ ಅಂತ ಗೊತ್ತೇನಯ್ಯ ನಿನಗೆ? ಅವಳಿಗಿರೋ ಕಷ್ಟಗಳೇ ಸಾಕು, ಅದರಲ್ಲಿ ನಿಂದೊಂದು ಕಷ್ಟ ಆಯ್ತಲ್ಲಯ್ಯ. ಅವ್ಳು ಚಿಕ್ಕಮ್ಮ ಅವಳನ್ನ ಉರಿದು ಮುಗ್ತಾಳೆ. ಅವಳು ಆಫೀಸ್ಗೆ ಹೋಗಿ ದುಡಿಯೋದಂಗಿರಲಿ, ಇವಳ ಹತ್ರ ಬಂದು ಬೇರೆ ಕೇಳಬೇಕು. ಜೀವನದಲ್ಲಿ ಬರೀ ಕಷ್ಟಗಳನ್ನೇ ನೋಡಿರೋ ಹುಡುಗಿ ಈಗೊಂದು ಕೆಲಸಕ್ಕೆ ಸೇರ್ಕೊಂಡು ಏನೋ ಹೋಗ್ತಾ ಇದೆ. ನೀನು ಬಂದು ಅವಳ ಮೇಲೆ ನಾನು ಇಷ್ಟ ಅಂತ ಹೇಳ್ಬಿಟ್ಟಲ್ಲಯ್ಯ. ಇನ್ನು ನನ್ನ ಹೆಂಡತಿ ಅವಳನ್ನ ಅದೇ ಅನುಮಾನದಿಂದ ನೋಡ್ತಿರ್ತಾಳೆ ಅಂದಾಗ, ಸರ್ ಸಾಕ್ಷಿ ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಆ ಕಷ್ಟಗಳಿಗೆ ನಾನು ಜೊತೆಯಾಗಿ ನಿಲ್ತೀನಿ. ಆ ಒಂದು ನಂಬಿಕೆ ಇದ್ದರೆ ನೀವು ನನ್ನ ಸಾಕ್ಷಿನ ಮದುವೆ ಮಾಡಿಸ್ಬೋದು. ಬೇಕಿದ್ರೆ ನಾನು ಮಾತು ಕೊಡ್ತೀನಿ ಅಂತ ಟೈಮ್ ತಗೊಂಡು ನನಗೆ ಹೇಳಿ ಸರ್ ಅಂತ ಹೇಳ್ಬಿಟ್ಟು ರಾಜು ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಈ ಕಡೆ ಟ್ರಾಫಿಕಲ್ಲಿ ಆ ಬಸ್ ಸಿಗದೆ ನಮ್ಮ ಸಾಕ್ಷಿ ಒದ್ದಾಡ್ತಿರ್ತಾರೆ. ಆಪೋಸಿಟ್ ರೋಡಲ್ಲಿ ಅಗ್ನಿ ಸಿಗರೇಟ್ಸ್ ಎತ್ಕೊಂಡು ನಿಂತಿರ್ತಾರೆ. ಅಗ್ನಿನ ಬಸ್ಸು ಎಷ್ಟೇ ಇದು ಮಾಡಿದ್ರು ನಿಲ್ಲಿಸ್ತಾ ಇರಲಿಲ್ಲ. ಸರ್ ಸರ್ ಅಂತ ಹೇಳ್ಬಿಟ್ಟು ಸಾಕ್ಷಿ ಕರಿತಾ ಇರ್ತಾಳೆ. ಸಾಕ್ಷಿನ ನೋಡಿದ ತಕ್ಷಣವೇ ಸಿಗರೇಟ್ನ ಬಿಸಾಕಿ ಈ ಕಡೆ ಅವಳು ನೋಡಿದ ತಕ್ಷಣವೇ ಒಂಥರ ನಗು, ಖುಷಿ, ಒಂಥರ ಪ್ರೀತಿ ಮಾಡ್ತಿರೋ ಹುಡುಗಿ ಸಿಕ್ಕಿದ್ಲಲ್ಲ ಅನ್ನೋ ಒಂದು ಖುಷಿ ಅಗ್ನಿಯವ್ರಿಗೆ ಕಾಣಿಸ್ತಾ ಇರುತ್ತೆ. ಸಿಗರೇಟ್ನ ಬಿಸಾಕಿ ಆ ಗಾಳಿನೆಲ್ಲ ಆ ಕಡೆ ಈ ಕಡೆ ಕಳಿಸ್ಬಿಟ್ಟು ಸರ್ ಅಂತೇಳ್ಬಿಟ್ಟು ಸಾಕ್ಷಿ ಹತ್ರ ಬರ್ತಾಳೆ. ಸಾಕ್ಷಿ ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡು ಅಗ್ನಿ ನಿಂತಿರ್ತಾರೆ. ಏನಾಯಿತು, ಯಾಕ್ರಿ ಇಲ್ಲಿದ್ದೀರಾ, ಮತ್ತೆ ನನಗೆ ತಗ್ಲಾಕೊಂಡ್ರಾ ಅಂತೇಳ್ಬಿಟ್ಟು ಅಗ್ನಿ ಕೇಳ್ತಾ ಇರ್ತಾನೆ. ಇಲ್ಲ ಸರ್, ಬಸ್ಗಳು ಯಾವುದೂ ನಿಲ್ಲಿಸ್ತಾ ಇರಲಿಲ್ಲ, ನಿಮ್ಮನ್ನು ನೋಡೋದಲ್ಲ ಜಸ್ಟ್ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ, ಏನು ಮಾತಾಡಿಸ್ಬೇಕು ಅಂದಾಗ, ಸರ್ ನೀವು ನನಗೋಸ್ಕರ ಮಾತಾಡಿದ್ರಲ್ಲ, ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗುಣಕ್ಕೆ ನಾನು ಮೆಚ್ಕೋಬೇಕು. ಎಲ್ಲ ಕಠಿಣವಾಗಿರೋರು ಯಾವಾಗ್ಲೂ ಒಂಥರ ಕೆಟ್ಟೋರು, ಕೋಪಿಷ್ಟ್ರು ಅಂತ ಅಂದ್ಕೊಳ್ತಾ ನಾನು ಅಂದ್ಕೊಂಡಿದ್ದೆ. ಅದೇ ನಿಮ್ಮ ಮನಸ್ಸಲ್ಲಿ ಇಂಥ ಒಳ್ಳೆತನ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ ಅಂತೇಳ್ಬಿಟ್ಟು ಸಾಕ್ಷಿ ಕೇಳ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ ಬಿಡ್ರಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ ಅಂದ್ಬಿಟ್ಟು ಅಗ್ನಿ ಹೇಳ್ತಾರೆ. ಆದ್ರೂ ಈ ಅಗ್ನಿ ಹೇಳ್ಬೇಕಾದ್ರೆ ಮೊನ್ನೆ ಏನೂ ಕೇಳಿಸ್ಕೊಳ್ಳಿಲ್ವಲ್ಲ ರೀ ಯಾಕ್ರಿ ನೀವು ಯಾವಾಗಲೂ ನನಗೆ ಸಿಗ್ತೀರಾ, ಬನ್ನಿ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಅಗ್ನಿ ಕರೀತಾರೆ. ಇಲ್ಲ ಸರ್ ನಂದಾಯಿತು, ನಾನು ಮನೆಗೆ ಕೊಡ್ತೀನಿ, ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು ಅದಕ್ಕೋಸ್ಕರ ಬಂದೆ ಅಂದ್ಬಿಟ್ಟು ಈ ಕಡೆ ಸಾಕ್ಷಿ ಹೇಳ್ತಾಳೆ. ಇರಲಿ ಪರವಾಗಿಲ್ಲ, ಬನ್ನಿ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಅಗ್ನಿ, ಇಲ್ಲ ನಾನೇ ಡ್ರಾಪ್ ಮಾಡಲಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಸರ್ ನಾನು ಹೋಗ್ತೀನಿ ಅಂದ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಅಲ್ಲ ಈ ಹುಡುಗಿ ಯಾಕೆ ಇಷ್ಟೊಂದು ಒಳ್ಳೆಯವಳು, ಯಾಕೆ ನಂಗೆ ಇಷ್ಟೊಂದು ಇಷ್ಟ ಆಗ್ತಾ ಇದ್ದಾಳೆ, ಇವಳು ಬಂದರೆ ಯಾಕೆ ನನ್ನ ಮನಸ್ಸು ಇಷ್ಟೊಂದೆಲ್ಲ ಚಿಟ್ಟೆ ಥರ ಹಾರಾಡುತ್ತೆ, ಒಂದು ಗೊತ್ತಾಗ್ತಿಲ್ಲ. ನಾನೇನಾದರೂ ಈ ಹುಡುಗಿನ ಪ್ರೀತಿ ಮಾಡ್ಬಿಟ್ನಾ ಅಂತ ಹೇಳ್ಬಿಟ್ಟು ಅಗ್ನಿ ಯೋಚನೆ ಮಾಡ್ತಾ ಇರ್ತಾರೆ. ಅದು ನಿಜನಾ ನಿಮ್ಮ ಪ್ರಕಾರ, ಏನಾಗುತ್ತೆ ಮುಂದೆ? ಅಗ್ನಿ ಪ್ರೀತಿ ಮಾಡ್ತಾರ ಸಾಕ್ಷಿನ? ಒಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.